ಬ್ರೋ ನಮ್ಮ ಪ್ರಕಾರ ವಿನ್ ಆಗಬೇಕು ಅಂತ ಹೇಳಿದ್ರೆ ತ್ರಿವಿಕ್ರಮ್ ವಿನ್ ಆಗಬೇಕು ಅಂತ ಹೇಳ್ತೀನಿ ಬ್ರೋ. ತ್ರಿವಿಕ್ರಮ್ ಇಲ್ಲ ಉಗ್ರಂ ಮಂಜು ಅವರು. ಬ್ರೋ ಇವಾಗ ರಜತ್ ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡಬೇಕು ಅಂದರೆ ಗೆಲ್ಲಬೇಕು ಅಂದರೆ ಕ್ಯಾರೆಕ್ಟ್ರ್ ಮುಖ್ಯ ಆಗುತ್ತೆ. ಅವ್ರು ಬಳಸಿರೋ ಪದ ಬಳಕೆ ಆಗ್ಬೋದು, ಅದು ತಪ್ಪಾಗಿತ್ತು. ಓಕೆನಾ. ಇನ್ನು ಹನುಮಂತು ಅವ್ರ ಬಗ್ಗೆ ಅವರು ಸರಿಗಮಪಯಿಂದ ಹಿಡ್ದು ಆಮೇಲೆ ಕಾಮಿಡಿ ಕಿಲಾಡಿಗಳು ಎಲ್ಲ ಶೋ ಅಲ್ಲೂ ಅವ್ರಿಗೆ ಶೈನ್ ಆಗ್ಬಿಟ್ಟವ್ರೆ. ಎಂತಿಕ್ಕಂದರೆ ಆಗಿರೋರನ್ನೇ ಬೆಳೆಸೋದು ಬೇಡ, ಹೊಸಬ್ರಿಗೆ ಚಾನ್ಸ್ ಸಿಕ್ಕಲಿ. ಅದಂತ ಬಂದರೆ ಉಗ್ರಂ ಮಂಜು ಅವ್ರು ಉಗ್ರಮಿಂದ ಹಿಡ್ದು ಇಲ್ಲಿವರೆಗೂ ಏನೇನು ವಿಲನ್ ಆ್ಯಕ್ಟಿಂಗ್ ಮಾಡೋರು ಅದೆಲ್ಲ ಬೆಂಕಿ ಬ್ರೋ. ಅಂಥ ಆ್ಯಕ್ಟ್ರು ಟಾಪಿಗೆ ಬಂದು ನಿಂತ್ಕೋಬೇಕು, ಅದು ಆಸೆ. ಇನ್ನು ತ್ರಿವಿಕ್ರಮ್ ಅವ್ರು ಎಷ್ಟೆಲ್ಲ ಸೈಕಲ್ ಹೊಡ್ಕೊಂಬಂದ್ರು ಸೀರಿಯಲೆಲ್ಲ ಮಾಡಿಕೊಂಡು. ಮೊನ್ನೆ ದುನಿಯಾ ಸೂರಿ ಅವರು ಬ್ಯಾಡ್ ಮ್ಯಾನರ್ ಸಿನಿಮಾದಲ್ಲೂ ಮಾಡಿದ್ರು, ವಿಲನ್ ಆಗಿ ಮಾಡಿದ್ರು. ಸೂರಿ ಫಿಲಮಲ್ಲಿ ಮಾಡು ಹೆಸರು ಬಂದಿಲ್ಲ ಅಂದರೆ ನಟ ಅಂದರೆ ಅವರೊಬ್ಬರೇ. ಅವ್ರು ಈ ಪ್ರೋಗ್ರಾಮಲ್ಲಿ ಗೆದ್ದು ಅವರು ನಂಬರ್ 1 ಆಗಬೇಕು ಅನ್ನೋದೇ ನಮ್ಮ ಆಸೆ ಬ್ರೋ. ಈ ಫ್ಯಾಮಿಲಿ ಎಲ್ಲ ನೋಡ್ತಾ ಇರ್ತಾರೆ, ಅವಾಚ್ಯ ಶಬ್ದಗಳೆಲ್ಲ ಅಲ್ಲಿ ಬಳಸಿರೋದು ನೋಡೋರು ನಮಗೂ ನಾಚಿಕೆ ಆಗುತ್ತೆ. ಈ ಪ್ರೋಗ್ರಾಮ್ ಮನೆಯವ್ರು ನೋಡ್ತಾ ಇದ್ದಾರೆ, ಅದನ್ನ ನೋಡ್ತಿರೋವಾಗ ಕೆಟ್ಟದಾಗಿ ಸೌಂಡ್ ಅದೆಲ್ಲ ಬರ್ತಿರೋದು ನೋಡ್ರೆ ನಾವೇ ಟಿ ವಿ ಆಫ್ ಮಾಡ್ಬಿಡೋಣ ಅನಿಸುತ್ತೆ. ಆ ಥರ ಇರೋವಾಗ ನಾವು ಅವ್ರು ಗೆಲ್ಲಬೇಕು ಅಂತ ನಾವೇನು ಡಿಸೈಡ್ ಮಾಡೋಣ ಅಲ್ವಾ. ಯಾರು ಕರೆಕ್ಟಾಗಿ ಮಂಜಣ್ಣಂಗೆ ಇರೋ ಕೊಪ್ಪಕ್ಕೆ ಬ್ರೋ ಅಲ್ಲಿರೋರ್ನೆಲ್ಲ ತಿನ್ಕೊಂಡ್ಬಿಡ್ತಾರೆ. ಅಂಥ ತಾಳ್ಮೆ ಪುರುಷ ಆಗ್ಬಿಟ್ಟವ್ರು ನಮ್ಮ ಮಂಜಣ್ಣ. ಅಂಥವ್ರು ಗೆಲ್ಲಬೇಕು ಅನ್ನೋದೇ ನನ್ನ ಆಸೆ. ಬಸ್ ಅಂದರೆ ಜೋಡಿ ಅಕ್ಕಿಗಳ ಆಟ ಜಾಸ್ತಿನೇ ಆಗ್ಬಿಟ್ಟೈತೆ ಬ್ರೋ ವರ್ಷದಿಂದ. ನೀವು ತಗೊಳ್ಳಿ ಕುರಿ ಪ್ರತಾಪ್ ಅವ್ರ ಜೊತೆ ಒಬ್ರು ಇದ್ರು. ಆ ಥರ ಏನಂದರೆ ಇವಾಗ ವರ್ತೂರು ಸಂತೋಷ್ ಅವ್ರ ಜೊತೆ ಇವ್ರು ತನೀಷಾ, ಈ ಥರ ಜೋಡಿ ಆಗಿ ಮಾಡೋದ್ರಿಂದ ಗೆದ್ಬಿಡ್ಬೋದು, ಇವ್ರ ಜೊತೆ ನಾವು ಸೇರ್ಕೊಂಡ್ಬಿಡ್ಬೋದು ಅಂತ ಹೇಳ್ಸುತ್ತೆ. ನಮ್ಮ ಕನ್ನಡ ಜನತೆ ಟ್ಯಾಲೆಂಟ್ ಇದ್ರೇ ಅವ್ರನ್ನ ಗೆಲ್ಸೋದು ಅಲ್ವಾ. ಏನೇ ಜೊತೆಗೆ ಬಂದ್ರೂ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾರೆ. ನಮ್ಮ ಕೊಟ್ಟಿಗೆ ಒಬ್ಬ ಡೈಲಾಗೇ ಐತೆ, ಒಳ್ಳೆಯವ್ರು ಕೆಟ್ಟ ಸುಖ ಕೊಡ್ತಾನೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ. ಆ ಥರ ನಿಮ್ಮ ಟ್ಯಾಲೆಂಟಿಂದ ಆಡಿದ್ರೆ, ನಿಮ್ಮ ಬುದ್ಧಿಯಿಂದ ನೀವು ಆಡಿದ್ರೆ ಮಾತ್ರ ನೀವು ಟಾಪ್ಗೆ ಹೋಗೋದು ಅಲ್ವಾ. ಬೇರೆಯವ್ರ ಜೊತೆ ಎತ್ಕೊಂಡು ನೀವು ಬರ್ತೀವಿ ಅಂತ ಅಂದರೆ ಅದಲ್ಲೇ ಫ್ಲಾಪು, ಡಿಸಾಸ್ಟರ್ ಸಿನಿಮಾ, ಅಟ್ರ್ ಫ್ಲಾಪ್ ಸಿನಿಮಾ ಆಗೋಯ್ತದೆ ಬ್ರೋ. 100% ಬ್ರೋ. ಇವಾಗ ಮೊಬೈಲಿಗೆ ಬ್ರೋ 6 ತಿಂಗಳು ಮಗುನೇ ಬೇರೆ ಮಾತಾಡ್ತದೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಆ ವ್ಯಕ್ತಿಗೆ 3 ಸ್ಟೇಜ್ ಪ್ರೋಗ್ರಾಮ್ ಮಾಡೋರೆ, ಅವ್ರಿಗೇನು ಗೊತ್ತಿಲ್ಲ ಅನ್ನೋದೆಲ್ಲ ತಪ್ಪು ಬ್ರೋ ಅಲ್ವಾ. ನಾಟಿಕೆ ಇರಬಾರ್ದು. ಏನಕ್ಕಂದರೆ ನನಗೇನು ಗೊತ್ತಿಲ್ಲ ಅಂದ್ಕೊಂಡೆ ಎಲ್ಲ ಗೊತ್ತು, ನೋಡೋರ್ಗೆಲ್ಲರಿಗೂ ಗೊತ್ತು, ಅವ್ರ ಬಗ್ಗೆ ವಹಿಸ್ಕೊಂಡು ಮಾತಾಡ್ತಾರೆ ಗೊತ್ತಾ. ಅದೇ ರೈತನ್ನೇ ಅವ್ರು ಕರೆಸ್ಬೇಕು ಅಂತಿದ್ರೆ ಹೊಸ ರೈತನ್ನ ಕರೆಸಿ ಅವನ್ನ 90 ದಿನ ಆಗಿ ಅವನ್ನ ಗೆಲ್ಸಿದ್ರೆ ಬ್ರೋ ನಾನೇ ಹೇಳ್ತಿದ್ದೆ ಅವ್ರನ್ನ ಗೆಲ್ಸಿ ಅಂತ. ಹೊಸ ರೈತ ಅಲ್ಲಿ ಬಂದವ್ರೆ ಅಂತ. ನೀವು ಶೋ ಅಲ್ಲೆಲ್ಲ ಸರಿಗಮಪ್ಪ ಅಲ್ಲಿ ಇಲ್ಲಿ ಎಲ್ಲ TRP ಕಿಂಗ್ ಆಗಿದ್ದವ್ರನ್ನ ಇಲ್ಲಿಗೆ ತರಿಸಿ ವಿನ್ ಮಾಡಿಸೋ ಪ್ರಯೋಜನ ಏನೈತೆ ಅಲ್ವಾ. ಹೊಸೊಬ್ರು ಸಿಕ್ಕರೆ ಇವಾಗ ಉಗ್ರಂ ಮಂಜು ಇಲ್ಲ ತ್ರಿವಿಕ್ರಮ್ ಅಂತವ್ರು ಗೆದ್ರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಬ್ರೋ ಅಲ್ವಾ. ಅವರು ಬಡವ್ರ ಮಕ್ಕಳೇ, ಅವ್ರು ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ.